ಬಿಗ್ ಬಾಸ್ ಸೀಸನ್ 11ರ 11ನೇ ವಾರದಲ್ಲಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ನಾಮಿನೇಟ್ ಆದ ಆ 8 ಸ್ಪರ್ಧಿಗಳು ಯಾರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗೆ ಕಾಣುತ್ತಿರೋ ಬೆಲ್ ಐಕಾನ್ನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 11ರ 11ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಕಂಪ್ಲೀಟ್ ಆಗಿದ್ದು, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಹೌದು, 10ನೇ ಸೀಸನ್ ಸ್ಪರ್ಧಿಗಳು ಬಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ನಡೆಸಿಕೊಡಬೇಕಾಗಿತ್ತು. ಅದೇ ರೀತಿ ಪ್ರತಾಪ್ ಅವರು ತ್ರಿವಿಕ್ರಮ್, ಶಿಶಿರ್ ಹಾಗೂ ರಜತ್ ಅವರನ್ನ ಆಯ್ಕೆ ಮಾಡಿ ಅವರಿಂದ ಬಲೂನ್ ಅನ್ನು ಹೊಡೆಸಿ ಯಾರಿಗೆ ನಾಮಿನೇಷನ್ ಪಾಸ್ ಸಿಗುತ್ತೋ ಅವರು ನಾಮಿನೇಟ್ ಮಾಡಬೇಕಾಗಿರುತ್ತದೆ. ಸೊ ಈ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಅವರಿಗೆ 2 ನಾಮಿನೇಷನ್ ಪಾಸ್ ಸಿಗುತ್ತದೆ. ಸೊ ತ್ರಿವಿಕ್ರಮ್ ಅವರು ಒಂದು ಪಾಸ್ ಅನ್ನು ರಜತ್ ಅವರಿಗೆ ನೀಡುತ್ತಾರೆ. ಹಾಗೆ ರಜತ್ ಅವರು ಹನುಮಂತ ಮತ್ತು ಶಿಶಿರ್ ಅವರನ್ನ ನಾಮಿನೇಟ್ ಮಾಡುತ್ತಾರೆ ಮತ್ತು ತ್ರಿವಿಕ್ರಮ್ ಅವರು ಧನ್ರಾಜ್ ಹಾಗೂ ಚೈತ್ರ ಅವರನ್ನ ನಾಮಿನೇಟ್ ಮಾಡುತ್ತಾರೆ. ಎರಡನೆಯದಾಗಿ ತನಿಷಾ ಅವರು ಬರುತ್ತಾರೆ. ಇವರು ಮಂಜು ಹಾಗೂ ಮೋಕ್ಷಿತಾ ಅವರಿಗೆ ಹಾರ್ಟ್ ಅನ್ನ ಕೊಟ್ಟು ಅದಕ್ಕೆ ಚೂರಿ ಚುಚ್ಚುವ ಮೂಲಕ ನಾಮಿನೇಟ್ ಮಾಡುವಂತೆ ಹೇಳುತ್ತಾರೆ. ಸೊ ಮಂಜು ಅವರು ಧನ್ರಾಜ್ ಹಾಗೂ ಶಿಶಿರ್ ಅವರನ್ನ ನಾಮಿನೇಟ್ ಮಾಡುತ್ತಾರೆ ಮತ್ತು ಮೋಕ್ಷಿತಾ ಅವರು ತ್ರಿವಿಕ್ರಮ್ ಮತ್ತು ಭವ್ಯ ಅವರನ್ನ ನಾಮಿನೇಟ್ ಮಾಡುತ್ತಾರೆ. ಮೂರನೆಯದಾಗಿ ತುಕಾಲಿ ಸಂತು ಅವರು ಧನ್ರಾಜ್ ಹಾಗೂ ಹನುಮಂತ ಅವರಿಗೆ ತಾವು ಯಾರನ್ನ ನಾಮಿನೇಟ್ ಮಾಡಲು ಬಯಸುತ್ತಾರೋ ಅವರ ಫೋಟೋವನ್ನ ಮಡಿಕೆಗೆ ಹಚ್ಚಿ ಅದನ್ನ ನೀರಿಗೆ ಹಾಕಬೇಕು ಎಂದು ಹೇಳುತ್ತಾರೆ. ಅದೇ ಪ್ರಕಾರ ಧನ್ರಾಜ್ ಅವರು ರಜತ್ ಹಾಗೂ ತ್ರಿವಿಕ್ರಮ್ ಅವರನ್ನ ನಾಮಿನೇಟ್ ಮಾಡುತ್ತಾರೆ. ಹಾಗೆ ಹನುಮಂತ ಅವರು ಸಹ ರಜತ್ ಹಾಗೂ ತ್ರಿವಿಕ್ರಮ್ ಅವರನ್ನೇ ನಾಮಿನೇಟ್ ಮಾಡುತ್ತಾರೆ. ನಾಲ್ಕನೆಯದಾಗಿ ವರ್ತೂರ್ ಸಂತೋಷ್ ಅವರು ಸುರೇಶ್ ಹಾಗೂ ಚೈತ್ರ ಅವರಿಗೆ ಜೈಲಿನಲ್ಲಿ ಕುಳಿತುಕೊಂಡು ಅಲ್ಲಿಂದಲೇ ನಾಮಿನೇಟ್ ಮಾಡುವಂತೆ ಹೇಳುತ್ತಾರೆ. ಸುರೇಶ್ ಅವರು ಮಂಜು ಹಾಗೂ ಹನುಮಂತ ಅವರನ್ನ ನಾಮಿನೇಟ್ ಮಾಡುತ್ತಾರೆ ಮತ್ತು ಚೈತ್ರ ಅವರು ತ್ರಿವಿಕ್ರಮ್ ಮತ್ತು ಭವ್ಯ ಅವರನ್ನ ನಾಮಿನೇಟ್ ಮಾಡುತ್ತಾರೆ. ಐದನೆಯದಾಗಿ ನಮ್ರತಾ ಅವರು ಭವ್ಯ ಹಾಗೂ ಐಶ್ವರ್ಯ ಅವರಿಗೆ ಸ್ಪ್ರೇ ಅನ್ನು ಅವರ ಮುಖಕ್ಕೆ ಹಚ್ಚುವ ಮೂಲಕ ನಾಮಿನೇಟ್ ಮಾಡುವಂತೆ ಹೇಳುತ್ತಾರೆ. ಸೊ ಭವ್ಯ ಅವರು ಮೋಕ್ಷಿತಾ ಹಾಗೂ ಚೈತ್ರ ಅವರನ್ನ ನಾಮಿನೇಟ್ ಮಾಡುತ್ತಾರೆ. ಇನ್ನು ಐಶ್ವರ್ಯ ಅವರು ತ್ರಿವಿಕ್ರಮ್ ಹಾಗೂ ಭವ್ಯ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಕೊನೆಯದಾಗಿ ಕಾರ್ತಿಕ್ ಅವರು ಸೇಫ್ ಆಗಿರುವ 4 ಜನರಲ್ಲಿ ಒಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡುವಂತೆ ಹೇಳ್ತಾರೆ. ಸೊ ಕ್ಯಾಪ್ಟನ್ ಆಗಿರುವ ಗೌತಮಿ ಅವರು ಮೋಕ್ಷಿತಾ ಅವರನ್ನ ಡೈರೆಕ್ಟ್ ನಾಮಿನೇಟ್ ಮಾಡುತ್ತಾರೆ. ಆದ್ದರಿಂದ ಹನುಮಂತ, ಧನ್ರಾಜ್, ತ್ರಿವಿಕ್ರಮ್, ರಜತ್, ಭವ್ಯ, ಮೋಕ್ಷಿತಾ, ಚೈತ್ರ, ಶಿಶಿರ್ ಈ 8 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದು, ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.